ಸರ್ ಇವತ್ತು ನಿರ್ಮಲ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ, ನೀವು ಅವ್ರ ತಮ್ಮ ಅವರು ಏನು ಹೇಳ್ತೀರಿ ಸರ್? ಸರ್ ನಾವು ನಮ್ಮ ಮಗಳ ಮನೆಗೆ ಹೋಗಿದ್ರು. ಹಾಂ, ಆ ಮಗಳ ಮನೆಗೆ ಒಂದು 2-3 ದಿನ ಇದ್ದರು. ಸೊ ಅಲ್ಲಿಂದ ತುಮಕೂರಿಂದ ಬಸ್ ಹತ್ತಿ ಬಂದವ್ರು ಬೈಪಾಸ್ಗೆ. ಹಾಂ, ಬೈಪಾಸಿಗೆ ಬಂದ್ಬಿಟ್ಟು ನಮ್ಮ ಮನೆಗೆ ಬರೋ ನಮ್ಮ ಅಣ್ಣನ ಮನೆಗೆ ಹೋಗೋಣ ಅಂತ ಬಂದವ್ರೆ. ಹಾಂ, ಸೊ ಬಂದಾಗ ಏನು ಮಾಡಿದ್ರೆ ಟ್ರಾಫಿಕಲ್ಲಿ ಗಾಡಿ ನಿಲ್ಲಿಸಿಲ್ಲ ಅವನು. ಹಾಂ. ಗಾಡಿ ಸೀದಾ ಇವ್ರು ಬರುವಾಗ ಮೇಲೆ ಹೊಟ್ಕೊಂಡು ಹೊಂಟಾಗೇನು ಯಾರೋ ಕ್ಯಾಂಟ್ರಲ್ಲ ಇದು? ಕ್ಯಾಂಟ್ರಲ್ ಲಾರೇನು ಹಾಂ ಹಾಂ ಹಾಂ. ಒಬ್ಬರೇ ಬರ್ತಿದ್ರಾ? ಇಲ್ಲ, ನಮ್ಮ ನಾದಿನಿ ಒಂದಿತ್ತು, ಹಾಂ. ನನ್ನ ತಂಗಿ ಒಂದಿತ್ತು. ಇವ್ರಿಗೂ ಹುಟ್ಟೂರು ಯಾವುದು? ಹುಟ್ಟೂರು ಬಂದು ಮಂಡ್ಯದ ಹತ್ರ ದೇವಲಾಪುರ ಅಂತ ಇದೆ, ನಾಗಮಂಗಲ ತಾಲೂಕು. ಎಷ್ಟೊತ್ತು ಬಂದರು ಬೆಳಗ್ಗೆ ಅಲ್ಲಿಂದ? ಬೆಳಗ್ಗೆ 10 ಗಂಟೆ ಬಿಟ್ಟವ್ರೆ. ಹಾಂ. ಸೊ ಇಲ್ಲಿ ಬಂದು 12:45, 1:15 ಒಳಗಡೆ ಇದೆಲ್ಲ ಹತಚುರಿ ಆಗಿದೆ. ಏನು ಮಾಡ್ಕೊಂಡಿದ್ರು ಮನೇಲಿ ಊರಲ್ಲಿ? ಮಾಮೂಲಿ ಮನೇಲಿದ್ರು. ವಯಸ್ಸಾಗ್ಬಿಟ್ಟಿತ್ತು, ಒಂದು 60-70 ವರ್ಷ. ಹಾಂ ಹಾಂ ಹಾಂ. ಅವರ ಹಸ್ಬೆಂಡು ಲೇಟು. ಹಾಂ. ಸೊ ನಮ್ಮ ಮನೆಯಲ್ಲಿ ಅವ್ರ ಮನೇಲಿ ಓಡಾಡ್ಕೊಂಡು ಆರಾಮಾಗಿದ್ದರು. ಏನು ಹೇಳ್ತೀರಿ, ಈ ಥರ ಆಕ್ಸಿಡೆಂಟ್ಗಳಾಗ್ತಿದೆ ರೋಡಲ್ಲಿ? ಭಯಂಕರ ತಪ್ಪು ಇದು ಆಗಿರೋದು ತಪ್ಪು. ಆ ಸರ್ಕಲಲ್ಲಿ ಪಾಪ ಪೊಲೀಸ್ನವ್ರಿಗೂ ಅವಾಯ್ಡ್ ಮಾಡ್ದಂಗೆ ಗಾಡಿ ನುಗ್ಸ್ಕೊಂಡು ಹೋಗ್ತಿರ್ತಾರೆ. ಭಾಳ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳಾಗುತ್ತೆ ಇಲ್ಲಿ. ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಹೇಳ್ಬಾರ್ದು ಬಿಡಿ. ಆ ಪೊಲೀಸ್ನವ್ರು ನಿಂತ್ಕೊಂಡು ಹಿಂಗೆ ಅಂದ್ರೂ ನುಗ್ಗಿ ಕಂಟ್ರೋಲೇ ಸಿಗಲ್ಲ, ಓದ್ತಿರ್ತಾರೆ. ಏನು ನಿರ್ಮಲ ಇವತ್ತು ಆಕ್ಸಿಡೆಂಟ್ ಆಗಿದ್ದಾರೆ, ಏನಾಯ್ತು ಸರ್? ಸರ್ ಅವರು ಬೈಪಾಸಲ್ಲಿ ಬರಬೇಕಾದ್ರೆ ಈಗ ಲಾರಿನೋ ಏನೋ ಗುದ್ಕೊಂಡೋಗಿದೆ. ಅವ್ರಿಗೆ ಗುದ್ಕೊಂಡೋಗಿದೆ. ಇಲ್ಲಿ ಬಂದು ಮಾರ್ಚರಿಯಲ್ಲಿ ಇದು ಮಾಡಿದ್ದಾರೆ, ಇನ್ನೂ ಪೋಸ್ಟ್ ಮಾರ್ಟಮ್ ಆಗಬೇಕು. ಅವ್ರ ಮೂಲತಃ ಎಲ್ಲಿಯವ್ರು ಸರ್? ಮೂಲತಃ ಬಂದು ನಾಗಮಂಗಲ ದೇವಲಾಪುರದವರು. ಇಲ್ಲಿಗೆ ಯಾಕೆ ಬಂದಿದ್ರಂತೆ? ಅವರ ತಮ್ಮನ ಮನೆಗೆ ಹೋಗಕ್ಕೆ ಬಂದಿದ್ದಾರೆ. ಏನು ಫಂಕ್ಷನ್ ಇತ್ತಾ ಏನು? ಅವರ ತಮ್ಮವ್ರು ಇಲ್ಲೇ ಇದ್ದಾರೆ, ಅವರೇ ಮಾತಾಡ್ತಾರೆ ನೋಡಿ. ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ? ಇಲ್ಲ ಹೋಗ್ತಾ ಇದ್ರು, ಮನೆಗೆ ಹೋಗ್ತಾ ಇದ್ರು. ನಮ್ಮ ಮಗಳ ಮನೆಗೆ ಹೋಗಿದ್ರು ರಂಗನಾಥ್ ಅಂದ್ಬಿಟ್ಟು. ಅವ್ರ ತಮ್ಮವರು ಕೃಷ್ಣಪ್ಪ ಅಂತ, ಅವರು ಇಲ್ಲೇ ಇದ್ದಾರೆ, ಅವ್ರನ್ನೇ